ಆ ಕನಸು ಮೋದಿ ಅವರ ನರೇಂದ್ರ ಮೋದಿಜಿಯವರು ದೇಶ ಅಭಿವೃದ್ಧಿ ದೇಶ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಅವರು ಈ ದೇಶದ ಕೋಟ್ಯಾಂತರ ಯುವ ಜನತೆ ಏನಿದ್ದಾರೆ ಆ ಯುವ ಜನತೆಯ ಶಕ್ತಿಯ ಆಧಾರದ ಮೇಲೆ ಇವತ್ತು ತಮ್ಮ ಹೆಮ್ಮೆ ಪಡಬೇಕಾಗುತ್ತೆ. ಮೋದಿಜಿಯವರ ಯಾರು ಕೂಡ ಮಾತನ್ನ ಹೇಳ್ತದ ಮೋಟ್ ಆಫ್ ಆನರಬಲ್ ಪ್ರೈಮ್ ಮಿನಿಸ್ಟರ್ सबका साथ सबका विकास सबका विश्वास और सबका प्रयास. ಎಲ್ಲರೂ ಕೂಡ ಒಳಗೊಂಡಂತೆ ಒಂದು ಇನ್ಕ್ಲೂಸಿವ್ ಪೊಲಿಟಿಕ್ಸ್ ಅಂತ ಹೇಳ್ತೇವೆ. ಮತ್ತೆ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ನ್ಯಾಯ ಕೊಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ದೇಶವನ್ನ ಮುನ್ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲರ ಕರ್ತವ್ಯ. ನರೇಂದ್ರ ಮೋದಿಜಿಯವರು ಸೆಪ್ಟೆಂಬರ್ 17ನೇ ತಾರೀಕು ಜನ್ಮದಿನ ಅಂದ್ರೆ ಅಕ್ಟೋಬರ್ 2 ಗಾಂಧಿ ಜಯಂತಿವರೆಗೂ ಸಹ ಸೇವಾ ಪಾಕ್ಷಿಕ ಅಂದ್ರೆ ಪಕ್ಷ ಒಂದು ಸಾಮಾಜಿಕ ಸೇವೆಯನ್ನ ಮಾಡಬೇಕು. ಹೆಲ್ತ್ ಕ್ಯಾಂಪ್ ಇರ್ಬೋದು, ಬ್ಲಡ್ ಕ್ಯಾಂಪ್ಗಳು ಇರ್ಬೋದು, ಜಾಬ್ ಮೇಳಗಳು ಇರ್ಬೋದು, ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಇವೆಲ್ಲದರೂ ಮಾಡೋದ್ರ ಮುಖೇನ ಸಮಾಜಮುಖಿಯಾಗಿ ಸೇವೆನ ಮಾಡಬೇಕು ಅಂತ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಕಾರ್ಯಕ್ರಮಗಳು ನಡೀತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಗೆ ಸಂತೋಷ ಆಗಿದೆ. ಇವತ್ತು ಕಲಬುರಗಿ ನಗರದಲ್ಲಿ ನಮ್ಮ ಯುವ ಮಿತ್ರ ಆಗಿರ್ತಕ್ಕಂಥ ಚಂದು ಪಾಟೀಲ್ ಅವರು, ಕೈಲಾಶ್ ಪಾಟೀಲ್ ಅವರು ಒಳ್ಳೆಯ ಒಂದು ಸದುದ್ದೇಶವನ್ನು ಹಿಡ್ಕೊಂಡು ಒಂದು ಯುವ ಜನತೆಗೆ ಅವರಿಗೆ ದಾರಿಯನ್ನು ತೋರಿಸಬೇಕು, ಅವರಿಗೆ ಒಂದು ಉದ್ಯೋಗವನ್ನು ಕೊಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ಒಳ್ಳೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ತಮ್ಮೆಲ್ಲರ ವತಿಯಿಂದ ನಾನು ಇಬ್ಬರಿಗೂ ಕೂಡ ಯುವ ಮುಖಂಡರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಬಿಜೆ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಅವರೆಲ್ಲ ಸಮಾಜಮುಖಿಯಾಗಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದ್ದು, ನಮ್ಮ ಯುವ ಮಿತ್ರ ಆಗಿರ್ತಕ್ಕಂಥ ಸ್ವತಃ ಅವರು ಕೂಡ ವಿಕಲಚೇತನರು ಈರಪ್ಪ ಬಹಳ ಹೆಮ್ಮೆಯಿಂದ ಅವ್ರು ಹೇಳ್ತಾ ಇದ್ರು 2700ಗೂ ಹೆಚ್ಚು ಯುವತಿಯರಿಗೆ ಉದ್ಯೋಗವನ್ನು ಕೊಟ್ಟಿದ್ದೇನೆ ಅನ್ನೋ ಮಾತನ್ನ ವೀರಪ್ಪನವರು ಬಹಳ ಹೆಮ್ಮೆಯಿಂದ ಮಾತನ್ನ ಹೇಳ್ತಾ ಇದ್ರು. ತುಂಬಾ ಸಂತೋಷ ಆಯಿತು. ಇದು ನಾವು ಕಲಿಬೇಕಾಗಿರ್ತಕ್ಕಂಥದ್ದು. ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, there is a saying in English, I was always worried for not having a pair of shoes. I was always worried for not having a pair of shoes until I met a man who had no legs ಅಂತೇಳಿ. ಬಂಧುಗಳೇ, ನಾವು ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಅನ್ನುವ ಇಚ್ಛಾಶಕ್ತಿ ಇದ್ರೆ ಅದಕ್ಕೆ ವಿಕಲಚೇತನ ಇರ್ಬೋದು, ಯಾವುದೇ ನಮಗೆ ಬಡತನ ಇರ್ಬೋದು, ಯಾವುದೂ ಕೂಡ ನಮಗೆ ಅಡೆತಡೆ ಒಡ್ಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉದಾಹರಣೆ ಆಗಿ ಇವತ್ತು ವೀರಪ್ಪನವರು ಇವತ್ತು ನಮ್ಮ ವೇದಿಕೆ ಮೇಲೆ ಬಂದು ಅವ್ರು ಮಾತನಾಡಿದ್ದಾರೆ. ಹಾಗಾಗಿ ಅವರು ನಮಗೆ ಇವತ್ತು ಆದರ್ಶ ಆಗಬೇಕು ನಮ್ಮ ಜೀವನದಲ್ಲೂ ಕೂಡ. ಹಾಗಾಗಿ ಇರ್ತಕ್ಕಂಥ ಎಲ್ಲ ಯುವಕ ಮಿತ್ರರಲ್ಲಿ ವಿದ್ಯಾರ್ಥಿನಲ್ಲಿ ಇಷ್ಟೇ ಹೇಳ್ತಕ್ಕಂಥದ್ದು, ಜಾಸ್ತಿ ಭಾಷಣ ಮಾಡಿದ್ರೆ ನಿಮಗೂ ಕೂಡ ಬೇಸರ ಆಗುತ್ತೆ. ಆದರೂ ಕೂಡ ಮೋದಿಯವರ ಜನ್ಮದಿನ ಆತ್ಮವಿಶ್ವಾಸದಿಂದ ನಾವು ಜೀವನದಲ್ಲಿ ಮುಂದೆ ನುಗ್ಗಿ ಮುಂದೆ ಸಾಗಿ ಜೀವನದಲ್ಲಿ ಯಾವುದಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು, ಜೀವನದಲ್ಲಿ ಎತ್ತರಕ್ಕೆ ಬೆಳಿಬೇಕು. ನಮ್ಮನ್ನ ಹೆತ್ತಂತ ತಂದೆ ತಾಯಂದ್ರು ಮುಂದಿನ ದಿನಗಳಲ್ಲಿ ನನ್ನ ಮಗ ನನ್ನ ಮಗಳು ಅಂತೇಳಿ ಸಮಾಜಕ್ಕೆ ಪರಿಚಯ ಮಾಡಿಕೊಡೋ ರೀತಿಯಲ್ಲಿ ಸಮಾಜಕ್ಕೂ ಕೂಡ ಭಾರ ಆಗದೇನೆ ಹೆತ್ತಂತ ತಂದೆ ತಾಯಂದ್ರು ಕೂಡ ಗೌರವ ಬರೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಡ್ಕೊಳ್ಳೋಣ. ತಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರಲಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಈ ನಾಡಿನ ಜನತೆಯ ಪರವಾಗಿ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ, ನನಗೂ ಕೂಡ ಶುಭ ಸಂದರ್ಭದಲ್ಲಿ ಕರೆದು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಪರಮ ಪೂಜ್ಯ ಸ್ವಾಮೀಜಿಗಳಿಗೆ, ನಮ್ಮೆಲ್ಲ ಯುವಕ ಮಿತ್ರರಿಗೆ, ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ವಂದನೆಗಳು. ಧನ್ಯವಾದ. ಸರ್ ಇಲ್ಲಿ ನೋಡಿ ಮನ ಕೈ ನೋಡು.
ರಾಜಕೀಯ ಮುಖಂಡರು, ಯುವಕರು ಇವತ್ತ ಬಹಳ ಖುಷಿ ಅನಿಸ್ತದೆ. ಯಾಕಂತಂದ್ರೆ ಆದರ್ಶ ಪ್ರಧಾನಮಂತ್ರಿಗಳು ವಿಶ್ವ ಕಂಡ ಅತ್ಯಂತ ಪ್ರಾಮಾಣಿಕ ಸತ್ಯ ಶುದ್ಧ ದಾರಿಯಲ್ಲಿ ಭಾರತೀಯ ನೆಲ ಜಲ ಸಂಸ್ಕೃತಿಯನ್ನು ಪೋಷಿಸಿ ರಕ್ಷಿಸಿ ಬೆಳೆಸುವಂಥ ಪ್ರಧಾನಿ ನರೇಂದ್ರ ಮೋದಿಜಿಯವರ ಒಂದು 75ನೇಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇವತ್ತು ನಮ್ಮ ಚಂದು ಪಾಟೀಲ್ರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಉದ್ಯೋಗ ಮೇಳ ಅಂತಕ್ಕಂಥ ಹೆಸರಿನಲ್ಲಿ. ಇವತ್ತು ನಿಜಕ್ಕೂ ಕೂಡ ಸಮಾಜದಲ್ಲಿ ಬಹಳ ದೊಡ್ಡ ಸಮಸ್ಯೆ ಅಂತಂದರೆ ಅದು ಉದ್ಯೋಗದ ಸಮಸ್ಯೆ. ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಸುಮ್ಮನೆ ಅವರು ಕಾಲಹರಣ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಇದೆಲ್ಲವನ್ನು ಮನಗಂಡು ನಮ್ಮ ಚಂದು ಪಾಟೀಲ್ರವರು ಆದರ್ಶ ವ್ಯಕ್ತಿತ್ವದವರು, ಜೊತೆಗೆ ಜನಸಾಮಾನ್ಯರ ಕಷ್ಟ ಅಂತಕ್ಕಂಥದ್ದು ಏನದ ಅವ್ರಿಗೆ ಸಂಪೂರ್ಣವಾಗಿ ಅರಿವದ. ಹೀಗಾಗಿ ಮೊದಲನೇದಾಗಿ ಯುವಕರ ಭವಿಷ್ಯ ಉಜ್ವಲ ಆಗಬೇಕು, ಜೊತೆಗೆ ಯುವಕರು ಉದ್ಯೋಗಿಗಳಾಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮೋದಿಜಿಯವರ ಒಂದು ಹುಟ್ಟುಹಬ್ಬದ ಸಂದರ್ಭದೊಳಗೆ ಉದ್ಯೋಗ ಮೇಳ ಅಂತಕ್ಕಂಥದ್ದು ಮಾಡಿ ಇವತ್ತು ನಿಜಕ್ಕೂ ಕೂಡ ಬಹಳ ಆನಂದ, ಅಷ್ಟೇ ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಇದು. ಇಷ್ಟೆಲ್ಲ ಕಂಪ್ನಿಗಳು ಇವತ್ತು ಹೆಂಗೆ ಆಗಿಬಿಟ್ಟವಪ್ಪ ಅಂತಂದ್ರೆ ಇವತ್ತು ಚಂದು ಪಾಟೀಲ್ರವರು ಕಾರ್ಯಕ್ರಮ ಹಾಕಿಕೊಂಡಿರ್ತಕ್ಕಂಥದ್ದು ಇದನ್ನು ನೋಡಿದ್ರೆ ಸಾಕ್ಷಾತ್ ಲಕ್ಷ್ಮಿನೇ ನಮ್ಮ ಮನೆಗೆ ಬಂದು ವರ ಕೊಟ್ಟಂಥ ಒಂದು ಅನುಭವ ಆಗ್ತಾ ಇದೆ. ಅಂದ್ರೆ ಉದ್ಯೋಗದ ಕಂಪನಿಗಳು ಸ್ವತಃ ಇಲ್ಲಿ ಕರೆಸಿ ಆ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಕೆಲಸ ಏನು ಸೇತುವೆಯಾಗಿ ಏನು ಮಾಡ್ತಾ ಇದ್ದಾರಲ್ಲ, ಇದು ಬಹಳ ಪುಣ್ಯದ ಕೆಲಸ. ನಿಜಕ್ಕೂ ಕೂಡ ಚಂದು ಪಾಟೀಲ್ರವರು ಮಾಡ್ತಕ್ಕಂಥದ್ದು ಇದೂ ಒಂದು ತಪಸ್ಸು ಇದ್ದ ಹಾಗೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ತಪಸ್ಸು ಅಂದ್ರೆ ಏನಪ್ಪ ಅಂತಂದ್ರೆ ಬರೀ ಕಣ್ಣು ಮುಚ್ಚಿಕೊಂಡು ಕಾಡಿನಲ್ಲಿ ಗಡ್ಡೆ ಗೆಣಸು ತಿಂದುಕೊಂಡು ಉಪವಾಸಿದ್ದು ಮಾಡ್ತಕ್ಕಂಥದ್ದು ತಪಸ್ಸು ಒಂದಾದರೆ, ಕಣ್ಣು ತೆರೆದುಕೊಂಡು ಊರಲ್ಲಿದ್ದುಕೊಂಡು ಜನಸಾಮಾನ್ಯರ ಕಷ್ಟಗಳನ್ನು ನೋಡಿ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಏನದಲ್ಲ, ಇದನ್ನು ಕೂಡ ಎರಡನೇ ತಪಸ್ಸು ಅಂತಕ್ಕಂಥ ಮಾತನ್ನ ವಿವೇಕಾನಂದರು ಹೇಳಿದ್ದಾರೆ. ಅಂಥ ತಪಸ್ಸಿಗೆ ಸಮನಾಗಿರ್ತಕ್ಕಂಥ ಒಂದು ಕೆಲಸವನ್ನ ಚಂದು ಪಾಟೀಲ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ನಿಜಕ್ಕೂ ಕೂಡ ಅವರ ಮನೆತನ ಇಂದಲ್ಲ, ಇವತ್ತು ಕಲಬುರಗಿ ಜಿಲ್ಲೆಯ ಇತಿಹಾಸದಲ್ಲಿ ಬಹಳ ಪುರಾತನವಾಗಿರ್ತಕ್ಕಂಥ ಮನೆತನ. ಆವತ್ತಿನಿಂದಲೂ ಕೂಡ ಶ್ರೀಮಂತರಿದ್ರು, ಅದು ಇವತ್ತೂ ಕೂಡ ಆದರೆ ನಮ್ಮ ಚಂದು ಪಾಟೀಲ್ ಬರೀ ಶ್ರೀಮಂತರ ಅಂತ ಹೇಳಿ ಗುರುತಿಸಕ್ಕಾಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಜಗತ್ತಿನಲ್ಲಿ ವಿದ್ಯಾವಂತರು ಸಿಗ್ತಾರೆ, ಶ್ರೀಮಂತರು ಸಿಗ್ತಾರೆ, ಜೊತೆಗೆ ಎಲ್ಲರೂ ಸಿಗ್ತಾರೆ. ಆದರೆ ಗುಣವಂತರು, ಹೃದಯವಂತರು ಅಂತಕ್ಕಂಥದ್ದು ಸಿಗೋದು ಬಹಳ ಕಠಿಣ. ಇವತ್ತು ಗುಣವಂತರು ಮತ್ತು ಹೃದಯವಂತರು ಯಾರವ ಅಂತಂದು ಕೇಳಿದ್ರೆ ನಮ್ಮ ಚಂದು ಪಾಟೀಲ್ರಿದ್ದಾರೆ. ಅಂತಹ ಚಂದು ಪಾಟೀಲ್ರವರ ಭವಿಷ್ಯ ಇವತ್ತು ಅವರನ್ನ ಎತ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಇಚ್ಛಾ ಏನದಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಅವರನ್ನ ಇನ್ನೂ ಎತ್ತರದ ಒಂದು ಮಟ್ಟದಲ್ಲಿ ಅವರನ್ನ ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಅವರನ್ನು ಬೆಳೆಸ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ಅವರಿಗೆ ಎಷ್ಟು ಲಾಭ ಲುಕ್ಸಾನ ಗೊತ್ತಿಲ್ಲ, ಅದು ಇಡೀ ಕಲಬುರಗಿ ಕಲ್ಯಾಣ ಕರ್ನಾಟಕದ ಜನರಿಗೆ ಬಹಳ ಉಪಯೋಗ ಆಗ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಹೀಗಾಗಿ ಅವರು ಹಾಕಿಕೊಂಡಿರ್ತಕ್ಕಂಥ ಈ ಉದ್ಯೋಗ ಮೇಳ ಯಶಸ್ವಿಯಾಗಿ ಸಾಗಲಿ, ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕಲಿ. ಮುಂಬರುವ ದಿನಗಳಲ್ಲಿ ನಮ್ಮ ಚಂದು ಪಾಟೀಲ್ರವರು ಇನ್ನೂ ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಕಂಗೊಳಿಸಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನ ಈ ನೆಲದ ಒಡೆಯನಾಗಿರ್ತಕ್ಕಂಥ ಮಹಾದಾಸೋಹಿ ಶರಣಬಸವೇಶ್ವರರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇಟ್ಟಿದ್ದಾರೆ ಅಂತ ಏನು ಇದು ಹೆಜ್ಜೆ ಯಾಕೆ ಇಟ್ಟಿದ್ದಾರೆ ಅಂತಂದ್ರ ಅವ್ರದ್ದು ಯಾವತ್ತೂ ಪರೋಪಕಾರ ಪುಣ್ಯದ ಗುಣ. ಅವ್ರ ಪ್ರತಿಯೊಂದು ಹೆಜ್ಜೆಯೂ ಕೂಡ ಬಹಳ ಪರೋಪಕಾರದ ಪುಣ್ಯದ ಹೆಜ್ಜೆ. ಹೀಗಾಗಿ ಅವರಲ್ಲಿ ಯಾವುದೂ ರಾಜಕೀಯ ಲವಲೇಶ ಅಥವಾ ಎತ್ತರ ಸ್ಥಾನಕ್ಕೆ ಹೋಗ್ಬೇಕು ಹಿಂಗ ಏನೂ ಇಲ್ಲ. ಹೋಗಿಲಿ ಯಾವ ರೀತಿಯಾಗಿ ವಸಂತ ಮಾಸ ಬಂತು ಅಂದ್ರ ಕೂಗ್ತದೋ ಹಾಗೆ ಚಂದು ಪಾಟೀಲ್ ಅವರು ಒಳ್ಳೆ ದಿವಸಗಳು ಒಳ್ಳೆ ಕಾರ್ಯಗಳ ಆಗಬೇಕು ಅಂತಂದ್ರ ಅಲ್ಲಿ ಪರೋಪಕಾರ ಪುಣ್ಯ ಮಾಡಬೇಕು, ನಮ್ಮ ಜನರಿಗೆ ಒಳ್ಳೇದಾಗಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶ. ಜೊತೆಗೆ
ದೇಶದ ಬಗ್ಗೆ ಇರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಅಭಿಮಾನ, ಜೊತೆಗೆ ಮೋದಿಯವರು ಮಾಡ್ತಕ್ಕಂಥ ಆದರ್ಶದ ಕೆಲಸಗಳನ್ನು ನೋಡಿ ನಾವು ಕೂಡ ಅಳಲು ಸೇವೆ ಅಂತಕ್ಕಂಥ ರೀತಿ ಒಳಗ ನಾವು ಕೂಡ ಇದು ಮಾಡಿದ್ರೆ ನಾವು ಕೂಡ ಈ ದೇಶದಲ್ಲಿ ಹುಟ್ಟೋದಕ್ಕೂ ಕೂಡ ಸಾರ್ಥಕವಾಗ್ತದಂತಕ್ಕಂಥ ಭಾವ ಬಿಟ್ರೆ ಅವರಲ್ಲಿ ಯಾವುದೇ ಇರ್ತಕ್ಕಂಥ ಒಂದು ದುರುದ್ದೇಶ, ಒಂದು ಎಳ್ಳು ಕಾಳಷ್ಟು ಕೂಡ ಅವರ ಹತ್ರ ಕಾಣೋದಿಲ್ಲ. ಬೆಂಗಳೂರಲ್ಲೇ ಕೆಲಸ ಮಾಡಿ ಕಂಪ್ನಿ ಸರ್ ಕಂಪ್ನಿ ಮೇನ್ ನೋಡಿ ಅಮೆಜಾನ್ ಫ್ಲಿಪ್ಕಾರ್ಟ್ 300 ಜನ ಕೇಳ್ತಾರೆ. ಮೋದಿ at 75 ಅವ್ರ ಹುಟ್ಟಹಬ್ಬದ ಅಂಗವಾಗಿ ಇವತ್ತಿನ ದಿವಸ ಕಲಬುರಗಿನಾಗ ರೋಜ್ಗಾರ್ ಮಹೋತ್ಸವ ಈಗ ತಾನೇ BY ವಿಜೇಂದ್ರ ಅಣ್ಣವರು ಬಂದು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ತಾವು ನೋಡ್ಬೋದು ಸಾವಿರ ಜನ ಬಂದು ಈ ಒಂದು ಜಾಬ್ ಫೇರ್ನಾಗ ಭಾಗಿಯಾಗಿದ್ದಾರೆ. ತಾವು ನೋಡ್ಬೋದು ಎಷ್ಟು ರಶ್ ಇದೆ ಮತ್ತು ಯುವಕರಿಗೆ ಒಂದು ಒಳ್ಳೆ ಒಂದು ಅವಕಾಶ, ಒಂದು ಭಾಳ ಒಳ್ಳೆ ಒಂದು ಭರೋಸೆ ಬಂದಿದೆ ಅವರಿಗೆ. ಅದಕ್ಕೆ ಈಗ ತಾನೇ ಇಂಟರ್ವ್ಯೂ ಸ್ಟಾರ್ಟ್ ಆಗ್ಯಾವ. ನಾವು ಅವ್ರ ಕೂಡ ಇದ್ದು ಇನ್ನೂ 2-3 ತಾಸ್ನಾಗ ಇದು ರಿಸಲ್ಟ್ ಬರೋದು ಶುರು ಆಗ್ತದೆ. ಹೆಚ್ಚು ಜನನಾಗ ಅವ್ರಿಗೆ ನೌಕರಿ ಸಿಗ್ಲಂತಂತೇಳಿ ಅವ್ರ ಸಂಗಟ ನಾವು ನಿಂತು ಅವ್ರಿಗೆ ಮಾಡ್ತೀವಿ ಅಂತಂತೇಳಿ ಇವತ್ತಿನ ದಿವಸ ಮೋದಿಯವರು ದೇಶ ಸಲಕ 18 ತಾಸು ಸೇವಾ ಮಾಡ್ತಾರ. 140 ಕೋಟಿ ಜನಸಂಖ್ಯೆ ಅವರು ಕುಟುಂಬ ಅವ್ರ ಮನಿ ಮೆಂಬರ್ಸ್ ತಿಳ್ಕೊಂಡು ಕೆಲಸ ಏನು ಮಾಡ್ತಾ ಇದಾರ. ಅವ್ರ ನಿಮಿತ್ತ ನಾವೊಂದು ಚಂದು ಪಾಟೀಲ್ ಈ ಕಲಬುರಗಿ ಜನ ಸಲಕನು ಮೋದಿ at 75 ರೋಜ್ಗಾರ್ ಮಹೋತ್ಸವ ನಿಮಿತ್ತ ನಾವು ಒಂದು ಸೇವೆ ಸಲ್ಲಿಸ್ಬೇಕಂತೇಳಿ ಇದು ಜಾಬ್ ಫೇರ್ ಮಾಡ್ತಾ ಇದ್ದು ನಮಗೆ 100% ಭರೋಸಾ ಇದೆ. ಎಲ್ಲ ಯುವಕರಿಗೆ ಒಂದು ಅವಕಾಶ ಸಿಗ್ತದ. ಸಿಗಲಾದವ್ರಿಗೂ ನಿಮ್ಮ ಸಂಘಟ ನಾವಿದ್ದು ಮುಂದಿನ ಬರೋ ದಿನಗಳಾಗ ಸಿಗಪ್ಲೆ ನಾವು ನಿಮ್ಮ ಸಂಘಟ ನಿಂದಿರ್ತೀವಿ ಅಂತ ಹೇಳಿ ಬಯಸ್ತೀವಿ. ಸರ್ ಮೋದಿ ಅವ್ರ ಇನ್ಸ್ಪಿರೇಷನ್ ಈಗ ಏನೋ ಒಂದು ಮಾಡ್ಬೇಕು ಸರ್. ಈಗ ಪ್ರೆಸೆಂಟ್ ಆಮೇಲೆ ಮಾಡಿದೆವು ಅಂತಂದ್ರೆ ಜನ ಹೇಳ್ತಾರೆ ಎಲೆಕ್ಷನ್ ಸೆಲೆಕ್ಟ್ ಮಾಡ್ಯಾರ ಅಂತಂತೇಳಿ. ಮುಂಚೆ ಮಾಡಿದೆವು ಅಂತಂತಂದ್ರೆ ಏನು ಇವೆಂಟ್ ಇದ್ದಿದ್ದಿಲ್ಲ. ನಮ್ಮ ಬರ್ಡೇ ನಮ್ಗೆ ಅಷ್ಟಿನ ನಮ್ಗೆ ನಾವೇನು ಅಚೀವ್ ಮಾಡಿಲ್ಲ ನಮ್ಮ ಬರ್ಡೇ ಮಾಡ್ಕೊಳಕ. ಅದಕ್ಕೆ ಮೋದಿಜಿಯವ್ರ ಬರ್ಡೇ 75th ಮತ್ತು ಇವತ್ತು ವಿಮೋಚನಾ ದಿವಸ ಎರಡೂ ಕೂಡಿ ಇವತ್ತು ಒಂದು ದಿವಸ ಒಳ್ಳೆ ಒಂದು ಶಕ್ತಿ ದಿವಸ ಅಂತ ತಿಳಿದು ಇವತ್ತು ನಾವು ಈ ಒಂದು ಜಾಬ್ ಫೇರ್ ಮಾಡ್ತಾ ಇದ್ದೆವು. ಇದ್ರಾಗ ರಾಜಕೀಯ ನಮ್ಗೆ ಏನೂ ಲಾಭ ಬೇಕಾಗಿಲ್ಲ. ಜನಾಗ ಯುವಕರಿಗೆ ನೌಕರಿ ಸಿಕ್ಕ ಅಂತಂದ್ರೆ ಅದರಾಟ ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಯಾವತ್ತೂ ಏನೂ ಆಗಲ್ಲ ಅಂತ ತಿಳಿದು ಈ ಒಂದು ಸೇವಾ ಮಾಡ್ತಾ ಇದ್ದೆವು. ಕಲಬುರಗಿ ಯುವಕರಿಗೆ ಹೇಳಕ್ ಬಯಸ್ತೀನಿ, ತಾವು ಎಲ್ಲರೂ ನಮಗೆ ಗೊತ್ತಿದೆ ಇಲ್ಲಿ ಕಲಬುರಗಿನಾಗ ಡೈರೆಕ್ಟ್ ನಿಮ್ಗೆ ಏನೋ ಒಂದು ಸಪೋರ್ಟ್ ಸಿಗಪ್ಲೆ ಏನೂ ಇಲ್ಲ. ಮುಂದಿನ ಬರೋ ದಿನಗಳಾಗ ಪ್ರಯತ್ನ ಮಾಡಮ್ಮ. ನರೇಂದ್ರ ಮೋದಿಜಿ ಅವರಿಗೆ ನಾವು ಹೋಗಿ ವಿನಂತಿ ಮಾಡ್ತೇವೆ ಇಲ್ಲಿ ಏನ್ರ ಒಂದು ಇಂಡಸ್ಟ್ರಿ ಬರಪ್ಲೆ ಮಾಡಿ ಮುಂದೆ ನಮ್ಮ ಸರ್ಕಾರ ಬಂತಂತಂದ್ರೆ 100% ನಮ್ಮ ಮುಂಚೆ ಹಿಡಿದು ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ಫ್ಯಾಕ್ಟ್ರಿ ತರಬೇಕಂತೇಳಿ. ಅದೇ ಮಾಡ್ತೀನಿ. ಯುವಕರಿಗೆ ಡೋಂಟ್ ಲೂಸ್ ಹೋಪ್ಸ್, ವಿ ಕ್ಯಾನ್ ಯೆಟ್ ಟ್ರೈ ಅಂತಂತೇಳಿ. ದೇರ್ ಇಸ್ ನೋ ಎಂಡ್ ಇಸ್ ವೆನ್ ಯು ಸ್ಟಾಪ್ ಟ್ರೈಯಿಂಗ್. ಸೊ ಪ್ಲೀಸ್ ಟ್ರೈ ಹಾರ್ಡ್, ವಿ ಆರ್ ವಿತ್ ಯು, ವಿಲ್ ಸಪೋರ್ಟ್ ಯು. ಆ್ಯಂಡ್ ಈ ಒಂದೇ ಸತಿ ಅಲ್ಲ, ಏನು 40 ಕಂಪ್ನಿ ಬಂದದ, ಮುಂದೆ ನಿಮ್ ಕೂಡ ನಾವು ಟಚ್ನಾಗಿದ್ದಿ. ನೌಕರಿ ಸಿಗೋ ಸಲಕ ನಾವು ಒಂದು ಆ್ಯಪ್ ಮಾಡಿ ಒಂದು ವೆಬ್ಸೈಟ್ ಮುಖಾಂತರ ನಿಮ್ ಕೂಡ ಟಚ್ನಾಗಿದ್ದಿ. ವಿ ವಿಲ್ ಸಪೋರ್ಟ್ ಆಲ್ ಕಲಬುರಗಿ ಯೂತ್ಸ್. ಸರ್ ಟೋಟಲ್ 3500 ರಿಜಿಸ್ಟ್ರೇಷನ್ ಆಗ್ಯಾವ್ರಿ. ಅಂಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ 1000 ವಾಕ್ ಇನ್. ಸೊ 4500 ಜನ ಬಂದಿದ್ದಾರೆ. ಅದ್ರಾಗ ಜಾಬ್ ಓಪನಿಂಗ್ಸ್ 2600 ಇದೆ. ಸೊ ಲೆಟ್ಸ್ ಹೋಪ್ ಏನಾಗ್ತದೆ ಅಂತಂತೇಳಿ ನಂಗೆ ಗ್ಯಾರಂಟಿ ಇದೆ 50% ಮ್ಯಾಗ ಇವತ್ತು ನಮ್ಮ ಜನ ನೌಕರಿ ಸಿಗ್ಬೋದು ಅಂತಂತ. ಇವತ್ತಿನ ದಿವಸ ನೆಚ್ಚಿನ ನಾಯಕರು, ವಿಶ್ವ ನಾಯಕರು, ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಜಿ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳು ಕೋರ್ತೀನಿ. ಇವತ್ತೇನು ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆ ಹಾಗೆ ನಮ್ಮ ಮೋದಿಜಿಯವರ ಬರ್ಡೇ ಇದೆ ಅಲ್ವಾ, ಅದ್ರ ಸಲುವಾಗಿ ನಮ್ಮ ಚಂದು ಪಾಟೀಲ್ ಸರ್ ನಮ್ಮ ಯುವಕರಿಗಾಗಿ ಈ ಒಂದು ಉದ್ಯೋಗ ಮೇಳವನ್ನ ಹಮ್ಮಿಕೊಂಡಾರ. ಎಷ್ಟೋ ಜನ ಉದ್ಯೋಗ ಇಲ್ದೇನೆ ಮನೆಯಲ್ಲೇ ಕೂತಾರ. ಹಾಗೆ ಎಷ್ಟೋ ಜನ ಗೃಹಿಣಿಯರನ್ನು ಎಷ್ಟೊಂದು ಓದಿ ತಮಗೇನೋ ಉದ್ಯೋಗದ ಬಗ್ಗೆ ಮಾಹಿತಿನೇ ಇಲ್ಲ, ಎಲ್ಲಿ ಹೋಗ್ಬೇಕು
ಎಲ್ಲಿ ನಾವು ನಮ್ಮ ಜಾಬಿಗೋಸ್ಕರ ಹುಡ್ಕೊಂಡು ಹೋಗ್ಬೇಕನ್ನೋದು ನಮಗೂ ಮಾಹಿತಿ ಇರಲಿಲ್ಲ. ಈ ಒಂದು ಉದ್ಯೋಗ ಮೇಳ ಎಲ್ಲ ನಮ್ಮೂರಲ್ಲೇ ಹಮ್ಮಿಕೊಂಡಿದ್ದರಿಂದ ಸರ್ ನಮ್ಗೆಲ್ಲರಿಗೆ ಇಲ್ಲಿ ಬಂದು ಅಟೆಂಡ್ ಆಗ್ಲಿಕ್ಕೆ ಬಹಳ ಅನುಕೂಲ ಆಗ್ಯದ. ಸರ್ ಇದು ಒಂದೇ ಅಲ್ಲ, ಇಲ್ಲಿ ಅದೇ ರೀತಿ ಅನೇಕ ರೀತಿ ಸಾರ್ವಜನಿಕ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ರೆ ಇದರಿಂದ ನಮ್ಮ ಗುಲ್ಬರ್ಗ ಮಂದಿಗೆ ಬಹಳಷ್ಟು ಹೆಲ್ಪ್ ಆಗ್ಯದ. ಸರಿಗೆ ನಾವು ಬಹಳ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ ಎಲ್ರಿಗೂ. ಇವತ್ತು ಮೋದಿ ಹುಟ್ಟುಹಬ್ಬ ಆಗಿರೋದ್ರಿಂದ ಚಂದು ಪಾಟೀಲ್ ಅವರು ಗುಲ್ಬರ್ಗ ನಗರದಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಸೊ ನಮ್ಗೆ ನೀವು ಗೊತ್ತಿದೆ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅನ್ಎಂಪ್ಲಾಯ್ಮೆಂಟ್ ರೇಟು ಜಾಸ್ತಿ ಆಗಿದೆ ಭಾರತದಲ್ಲಿ. ಸೊ ಅದಕ್ಕಾಗಿ ಚಂದು ಪಾಟೀಲ್ ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಜನರಿಗೆ, ಯುವಕರಿಗೆ ಸಹಾಯ ಮಾಡ್ಲಿಕ್ಕೆ ಇದೊಂದು ಮೇಳ ತುಂಬ ಅನುಕೂಲವಾಗಲಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಚಂದು ಪಾಟೀಲ್ ಅವರು ಇದೇ ರೀತಿ ಎಲ್ಲರಿಗೂ ಸಹಾಯ ಮಾಡುವ ಮೂಲಕ ತಮ್ಮ ನಾಯಕತ್ವದ ಗುಣವನ್ನು ತೋರಿಸ್ತಾ ಇದ್ದಾರೆ. ಸೊ ಅವರಿಗೆ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸರ್, ಇವತ್ತಿನ ದಿವಸ ನರೇಂದ್ರ ಮೋದಿದು ಹುಟ್ಟದ ಹಬ್ಬ ದಿನ. ಇವತ್ತು 75. ಅದಕ್ಕೆ ನಾವೊಂದು ಜಾಬ್ ಫೇರ್ ಮಾಡ್ತಿದ್ದ ಚಂದು ಪಾಟೀಲ್ ನೇತೃತ್ವದಲ್ಲಿ. ಅದಕ್ಕೆ ಇವತ್ತಿನ ದಿನ ಏನು ಖುಷಿ ದಿನ ಇದೆ, ನಮಗೆ ಸ್ನೇಹ ದಿನ ಇದೆ ತುಂಬ. ಅದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಅದಕ್ಕೆಲ್ಲ ಜನಗಳಿಗೆ, ಎಲ್ಲ ಯುವಕರುಗಳಿಗೆ ಎಲ್ಲ ಇದೊಂದು ಜಾಬ್ ಫೇರ್ ಆಗಿ ಎಲ್ಲ ಜನಗಳಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನರೇಂದ್ರ ಮೋದಿ ಹುಟ್ಟಿದ ಹಬ್ಬ ದಿವಸ ಇದೊಂದು ಮಾಡ್ತಾ ಇದ್ದೀವಿ ನಾವು. ಇವತ್ತು ನರೇಂದ್ರ ಮೋದಿಜಿಯವರ 75ನೇ ಜನ್ಮದಿನದಂದು ನಮ್ಮ ಚಂದು ಪಾಟೀಲ್ ಅವರು ಜಾಬ್ ಫೇರನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಎಲ್ಲ ಗುಲ್ಬರ್ಗದ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಬಂದು ರಿಜಿಸ್ಟ್ರೇಷನ್ ಮಾಡಿ ಇದು ಒಂದು ಜಾಬ್ ಅವಕಾಶ ಮಾಡ್ಕೊಳ್ಗತ್ತಾರ. ಇದಕ್ಕೆ ಚಂದು ಪಾಟೀಲ್ ಅವರಿಗೆ ತುಂಬ ಹೃದಯದಿಂದ ನಾವು ಧನ್ಯವಾದಗಳು ತಿಳಿಸ್ತೀವಿ. ಗುಡ್ ಆಫ್ಟರ್ನೂನ್ ಎನಿವನ್. ಇವತ್ತು ಮೋದಿಜಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮೆಲ್ಲರ ಕಡೆಯಿಂದ ಹೇಳುತ್ತಾ, ನನ್ನ ಹೆಸರು ಆರತಿ ಸಂಜೀವ್ ಕುಮಾರ್ ಗೌಳಿ. ನಾವು ಗೋದತಾಯಿ ಕಾಲೇಜಿನಲ್ಲಿ ಓದುತ್ತಾ ಇದ್ದೇವೆ, BCom ಫೈನಲ್ ಇಯರ್. ನಮಗೆ ಮೋದಿಜಿ ಅವರ ಹುಟ್ಟುಹಬ್ಬದ ಏನಾರ ದಿನಾಂಕದ ನೆನಪಿರೋಗೋಸ್ಕರ ಏನು ಮಾಡ್ಯಾರ, ಜಾಬ್ ಅಪರ್ಚುನಿಟೀಸ್ಗಳು ಕೊಟ್ಟಿದ್ದಾರೆ. ಚಂದು ಪಾಟೀಲ್ ಅವರು ಮತ್ತು ಮೋದಿಜಿ ಅವರು ಕುರಿತು ಇಬ್ಬರು ಡಿಸ್ಕಷನ್ ಮಾಡಿ ಒಂದು ಎಲ್ಲ ಗುಲ್ಬರ್ಗದವ್ರಿಗೆ 5 ಪಂಚಾಯತಿ 5 ಗ್ರಾಮಗಳಿಂದ ಜಾಬ್ಗಳು ತೊಗೊಂಡಾರ. ಅಪರ್ಚುನಿಟಿ ಎಲ್ಲರಿಗೂ ಸಿಗಲಿ ಅಂತ ಹೇಳ್ಬೋದು.